भूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौपुनीयान्नः महीधरपदाश्रया यद्दुग्धमुपजीवन्ति कवयस्तर्णका इव स्वस्तिस्तु सतां हरिः ओम् ಯುದ್ಧದ ಸನ್ನಿವೇಶ ಎದುರಾಗಿತ್ತು. ಲಂಕೆಯ ಸುತ್ತಲಿನ ಎಲ್ಲ ಬಾಗಿಲುಗಳಿಂದಲೂ ಕೂಡ ರಾಕ್ಷಸರ ಸೇನೆ ಆಕ್ರಮಣಕ್ಕಾಗಿ ನಿಂತಿದ್ರೆ, 4 ದಿಕ್ಕುಗಳ ಎಲ್ಲ ಕೋಟೆ ಕೊತ್ತಲೆಗಳನ್ನು ಕಪಿ ಸೈನ್ಯ ಆಕ್ರಮಿಸಿಕೊಂಡು 36 ಕೋಟಿ ಸೇನಾ ನಾಯಕರ ಗುಂಪು ಇಡೀ ಲಂಕೆಯನ್ನ ಮುತ್ತಿಕೊಂಡಿತು. ತ್ರಿಕೂಟ ಪರ್ವತದ ಸುತ್ತ ಕೆಳಗೆ ಮೇಲೆ ಆಚೆ ಈಚೆ ಎಲ್ಲಾ ಕಡೆಯಿಂದಲೂ ಕೂಡ ಕಪಿಗಳ ನಿರ್ಘೋಷದ ಜೊತೆಗೆ ಪ್ರವಾಹ ತೆರೆಯ ರೂಪದಲ್ಲಿ ಲಂಕೆಯನ್ನ ಆವರಿಸಿಕೊಂಡಿತು. ರಾಕ್ಷಸರೆಲ್ಲ ಬಹಳ ವ್ಯಥೆಗೊಂಡು ಮುಂದಿನ ಕಥೆ ಏನು ಅಂತ ಚಿಂತಿಸ್ತಾ ಇದ್ರು ಅಂತ ನಾವು ನೋಡಿದ್ವಿ. ವಾರುಣಿಯವ್ರು ಹೇಳಿ. ಕೇಚಿದ್ ಗಜಾನಾಂ ಶತತುಲ್ಯ ವೀರ್ಯಾಃ केचित् गजानां शततुल्यवीर्याः केचित् गजानां शततुल्यवीर्याः सहस्रवीर्या अपि लक्षवीर्याः सहस्रवीर्या अपि लक्षवीर्याः सहस्रवीर्या अपि लक्षवीर्याः समुद्रवीर्याश्च महोघवीर्याः समुद्रवीर्याश्च महोघवीर्याः समुद्रवीर्याश्च महोघवीर्याः केचिन्महान्तो परिमेयवीर्याः केचित् महान्तो परिमेयवीर्याः केचिन्महान्तो परिमेयवीर्याः ಕೇಚಿತ್ ಗಜಾನಾಂ ಶತತುಲ್ಯ ವೀರ್ಯಾಹ. ಕೇಚಿತ್ ಕೆಲವು ಕಪಿಗಳು, ಗಜಾನಾಂ ಆನೆಗಳ, ಶತತುಲ್ಯ ವೀರ್ಯಾಹ 100ಕ್ಕೆ ಸಮಾನವಾದ ಆನೆಗಳ ಗುಂಪನ್ನ ವ್ಯಾಪಿಸಿಕೊಂಡು ನಿಂತಂತೆ. ಅಂದ್ರೆ ಆ 100ರ ಗುಂಪಿನ ತಾಕತ್ತೇನೋ ಅಂಥ ಕಪಿಗಳು ಒಬ್ಬೊಬ್ರಿದ್ರು. ಇನ್ನು ಸಹಸ್ರವೀರ್ಯ ಅಪಿ, ಕೆಲವರು 1000 ಆನೆಗಳನ್ನ ಒಟ್ಟಿಗಿಟ್ರೆ ಅದರ ತಾಕತ್ತೆಷ್ಟೋ ಅಷ್ಟು. ಇನ್ನು ಲಕ್ಷವೀರ್ಯ, ಇನ್ನು ಕೆಲವರು ಲಕ್ಷದಷ್ಟು ಸಂಖ್ಯೆಯ ಸಾಮರ್ಥ್ಯವನ್ನು ಹೊಂದಿದವರು. ಇನ್ನು ಕೆಲವರು ಸಮುದ್ರ ವೀರ್ಯ, ಸಮುದ್ರ ಸಂಖ್ಯೆಯಷ್ಟು. ಹಿಂದೆ ಸಮುದ್ರ ಅಂದ್ರೆ ಕೋಟಿ ಸಂಖ್ಯೆಯ ಇನ್ನೊಂದು 10 ಕೋಟಿ ಸಂಖ್ಯೆಯಲ್ಲೇನೋ ಬಂತು. ಸಮುದ್ರದಷ್ಟು ಸಂಖ್ಯೆಯ, ಅದರ ಮೇಲ್ನವರು ಮಹೌಘ ಸಂಖ್ಯೆ.
ಕೇಚಿನ್ ಮಹಾಂತಹ, ಇನ್ನು ಕೆಲವರು ಇದಕ್ಕಿಂತಲೂ ಮೀರಿದ ಶಕ್ತಿ ಉಳ್ಳಂತಹ, ಸಾಮರ್ಥ್ಯ ಉಳ್ಳಂತಹ ಎತ್ತರದ ಕಪಿಗಳು ಅಪರಿಮೇಯ ವೀರ್ಯಾಹ, ಆಕಾಶದಷ್ಟು ಎತ್ತರದ ಗಾತ್ರ. ನಮ್ಗೆ ಈ ಕಿಂಗ್ ಕಾಂಗ್ ಎಲ್ಲ ನೋಡುವಾಗ ಏನು ಅದ್ಭುತ ಅಂತ ನಾವು ಅದನ್ನ ಬಾಯಿ ಬಿಟ್ಕೊಂಡು ನೋಡ್ತೇವೆ. ಆದ್ರೆ ರಾಮಾಯಣ ಅಂಥ ಸಾಮರ್ಥ್ಯ ಇರುವಂತಹ ಕಪಿಗಳ ಕಥೆಯನ್ನು ಹೇಳಿದ್ರೆ ಇದೆಲ್ಲ ಅಡಗುಲಜ್ಜಿ ಕಥೆ, ಇದರಲ್ಲಿ ನೈಜಾಂಶ ಇಲ್ಲ, ಇದನ್ನೆಲ್ಲ ನಂಬ್ಲಿಕ್ಕಾಗಲ್ಲ ಅಂತಾರೆ. ಆದ್ರೆ ಇದೇ ಕಥೆಯ ಬೇಡ, ಒಂದು ಪಾತ್ರವಾಗಿ ಆದ್ರೂ ತಗೊಂಡ್ರು ಇದನ್ನು ಒಂದು ಸುಂದರವಾಗಿ, ಅದಕ್ಕಿಂತಲೂ ಹೆಚ್ಚು ಹೆಮ್ಮೆಯಿಂದ ಭಾರತೀಯ ಕಥೆಯ ಹಿನ್ನೆಲೆಯಲ್ಲಿ ಇಂಥ ದೃಶ್ಯವನ್ನ ಒಂದು ಸೃಷ್ಟಿಸುವ, ಇಲ್ಲಿಂದ ದೃಶ್ಯಗಳನ್ನೆಲ್ಲ ಕಲ್ಪಿಸಿಕೊಂಡು ಅದನ್ನ ಕಥೆ ಮಾಡಿ ಯಾರು ನಮಗೇನೆ ನಮ್ಮ ಕಥೆಯನ್ನು ಮಾರಾಟ ಮಾಡಿದ್ರೆ ನಾವು ಏನ್ ಅದ್ಭುತವಾಗಿ ಕಥೆ ಇದೆ, ಏನ್ ಅದ್ಭುತವಾಗಿ ದೃಶ್ಯ ಇದೆ, ಏನ್ ಅದ್ಭುತವಾದ ಆ ಕಪಿಗಳ ಬುದ್ಧಿವಂತಿಕೆ ಎಲ್ಲ ನೋಡಿ ನಮ್ಮ ಮಕ್ಕಳೇ ಖುಷಿ ಪಡ್ತಾರೆ. ಅದನ್ನೇ ನಮ್ಮ ಮಕ್ಕಳಿಗೆ ನಾವೇ ಆ ಕಲ್ಪನೆಯ ಅಂದ್ರೆ ಅದು ಸಾಕಾರಗೊಳಿಸ್ಲಿಕ್ಕೆ ಸ್ವಲ್ಪ ಶ್ರಮ ಹಾಕ್ಬೇಕಾಗತ್ತೆ, ಸಂಪತ್ತು ಬೇಕಿರುತ್ತೆ ಸರಿ, ಆದ್ರೆ ಅದನ್ನ ಕನಿಷ್ಠ ಪಕ್ಷ ಅದ್ಭುತವಾದ ಒಂದು ದೃಶ್ಯಕ್ಕಾಗಿ ಇದನ್ನ ನಾವು ಬಳಸ್ಕೊಳ್ಬಹುದು ಅನ್ನೋದಾದ್ರೂ ತಲೆ ಒಳಗೆ ಇಳಿದ್ರೆ ಈ ಕಥೆಗಳಲ್ಲಿರುವ ಸ್ವಾರಸ್ಯವನ್ನ ಇನ್ನಷ್ಟು ಹೆಚ್ಚು. ಅಪರಿಮೇಯ ವೀರ್ಯಾಹ, ಲೆಕ್ಕಕ್ಕೆ ಸಿಗದಷ್ಟು ತಾಕತ್ತಿನ ಕಪಿಗಳ ರಾಶಿಯೇ ಇನ್ನೊಂದು ದಿಕ್ಕಿನಿಂದ ಲಂಕೆಯತ್ತ ಹರಿದು ನುಗ್ಗುತ್ತಾ ಇತ್ತು. ಹೀಗೆ ಕೆಲವು ಕಪಿಗಳು 100 ಆನೆಗಳಷ್ಟು ಬಲವುಳ್ಳದ್ದು, ಇನ್ನು ಕೆಲವು ಕಪಿಗಳು 1000 ಆನೆಯಷ್ಟು ಬಲದ್ದು, ಮತ್ತೆ ಲಕ್ಷ, ಮತ್ತೆ ಸಮುದ್ರ, ಮತ್ತೆ ಅವು ಮಹೌಘ, ಮತ್ತೆ ಅಪರಿಮೇಯ, ಲೆಕ್ಕಕ್ಕೆ ಸಿಗದಷ್ಟು ಅತರ್ಕ್ಯವಾದ, ನಮ್ಮ ಗಮನಕ್ಕೆ ಬರುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಬಲದ ಕಪಿಗಳು ಅಲ್ಲಿ ವ್ಯಾಪಿಸಿಕೊಂಡಿದ್ದವು. ಕೇಚಿತ್ ಅವ್ಯಯ ಗಜಾನಾಂ ಷಷ್ಠಿ ಬಹು ಶತತುಲ್ಯ ವೀರ್ಯಾ, ಶತೇನ ತುಲ್ಯಂ ಶತತುಲ್ಯಂ, ಶತತುಲ್ಯಂ ವೀರ್ಯಂ ಯೇಷಾಂತೆ ಶತತುಲ್ಯ ವೀರ್ಯಾ, ಪುಲ್ಲಿಂಗ ಪ್ರಥಮ ಬಹು, ಸಹಸ್ರ ವೀರ್ಯಾ, ಸಹಸ್ರೇಣ ತುಲ್ಯಂ ವೀರ್ಯಂ ಯೇಷಾಂತೆ ಸಹಸ್ರ ವೀರ್ಯಾ, ಲಕ್ಷ ವೀರ್ಯಾ, ಲಕ್ಷೇಣ ತುಲ್ಯಂ ವೀರ್ಯಂ ಯೇಷಾಂತೆ ಲಕ್ಷ ವೀರ್ಯಾ, ಸಮುದ್ರೇಣ ತುಲ್ಯಂ ವೀರ್ಯಂ ಯೇಷಾಂತೆ ಸಮುದ್ರ ವೀರ್ಯಾ, ಮಹೋಗಂ ಮಹೋಗೇನ ತುಲ್ಯಂ ವೀರ್ಯಂ ಯೇಷಾಂತೆ ಮಹೋಗ ವೀರ್ಯಾ, ಎಲ್ಲವೂ ಪ್ರಥಮ ವಿಭಕ್ತಿ ಬಹುವಚನ. ಕೇಚಿತ್ ಮತ್ತೆ ಅವ್ಯಯ, ಕೇಚಿನ್ ಮಹಾಂತಹ, ಕೇಚಿತ್ ಮಹಾಂತಹ, ಕೇಚಿನ್ ಮಹಾಂತಹ, ಅದರ ತಕಾರಕ್ಕೆ ನ ಬಂದಿದೆ, ಅದನ್ನಾಗಿ ಅನುನಾಸಿಕ ಸಂಧಿ. ಮಹಾನ್ ಮಹಾಂತವು ಮಹಾಂತಹ, ಪುಲ್ಲಿಂಗ ಪ್ರಥಮ ಬಹು, ಮಹಾನ್ ಶಬ್ದ ಅಂದ್ರೆ ಮಹಾನ್ ಪ್ರಥಮ ವಿಭಕ್ತಿ, ಮಹತ್ ಶಬ್ದ ಮಹತ್. ಅಪರಿಮೇಯ ವೀರ್ಯಾ, ನ ಪರಿಮೇಯ ಅಪರಿಮೇಯ, ಅಪರಿಮೇಯ ಅಪರಿಮೇಯಂ ವೀರ್ಯಂ ಯೇಷಾಂತೆ ಅಪರಿಮೇಯ ವೀರ್ಯಾ. ನೆಕ್ಸ್ಟ್ ಸ್ವಾತಿ ಅವರು ಹೇಳಿ. ರುಕ್ಷಾಶ್ಚ ರೂಕ್ಷಾ, वृक्षाश्च रूक्षा ಬಹುಕೋಟ ಬಹುಕೋಟಯೋ, बहुकोटयो बहुकोटयो ಗೋಲಾಂಗೂಲ ಕೋಟ್ಯಶ್ಚ, गोलाङ्गुलकोट्यश्च गोलाङ्गुलकोट्यश्च ಕಟುಸ್ವಭಾವಃ, कटुस्वभावाः कटुस्वभावाः ಪೃಥಕ್ ಪೃಥಕ್, पृथक् 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 ಪರ್ವತ ಸನ್ನಿಭಾಂಗಾಃ, पर्वतसन्निभाङ्गाः पर्वतसन्निभाङ्गाः ಭಂಗಂ ನಿನೀಶಂತಿ,
भङ्गं निमिषन्ति भङ्गं निमिषन्ति पुरा विपक्षान् पुरा विपक्षान् पुरा विपक्षान् ಕೇವಲ ಕಪಿಗಳು ಮಾತ್ರ ಅಲ್ಲ, ರೂಕ್ಷಾಹ ಋಕ್ಷಾಹ. ಋಕ್ಷ ಅಂದ್ರೆ ಕರಡಿಗಳು, ಭಲ್ಲೂಕಗಳು. ರೂಕ್ಷಾಹ ಅತ್ಯಂತ ಕ್ರೂರವಾದ. ಋಕ್ಷಾಹ ಋಕ್ಷಾಹ ಅಂದ್ರೆ ಕರಡಿಗಳ ರಾಶಿ. ರೂಕ್ಷ ಅಂದ್ರೆ ಅತ್ಯಂತ ಕ್ರೂರವಾದ. ಎಷ್ಟು? ಬಹುಕೋಟಯ, ಲೆಕ್ಕವಿಲ್ಲದಷ್ಟು ಕೋಟಿ ಸಂಖ್ಯೆಯ. ಗೋಲಾಂಗೂಲ ಕೋಟ್ಯಶ್ಚ. ಗೋಲಾಂಗೂಲ ಅಂದ್ರೆ ಅದು ಕಪಿಗಳಲ್ಲೇ ಆನೆ, ಸಾರಿ, ಈ ಹಸುಗಳ ಬಾಲದಲ್ಲಿ ಒಂದು ಗೊಂಡೆ ಇರುತ್ತೆ. ಅಂದ್ರೆ ಅದರ ಬಾಲದ ತುದಿಯಲ್ಲಿ ಒಂದು ಬಾಳೆಯ ಗೊನೆಯ ಕೊನೆಯಲ್ಲಿ ಇರುವಂತಹ ಒಂದು ಹೂವಿನ ಆಕೃತಿಯ ಒಂದು, ಅಥವಾ ಒಂದು ತೆಂಗಿನಕಾಯಿ ಜೋತ್ ಹಾಕಿದ್ರೆ ಹೇಗೆ ಕಾಣುತ್ತೆ ಹಾಗೊಂದು ಬಾಲದ ಉಂಡೆ ಇರುತ್ತೆ. ಅದು ಅದರ ರಕ್ಷಣೆಗೋಸ್ಕರ ಇರುವುದು. ಈ ಕಪಿಗಳಿಗೂ ಹಾಗೆ ಗೋವಿಗೆ ಇರುವ ಹಾಗೇನೆ ಲಾಂಗೂಲ ಇರುತ್ತೆ. ಲಾಂಗೂಲ ಅಂದ್ರೆ ಬಾಲ, ಬಾಲದ ತುದಿಯಲ್ಲಿ ಒಂದು ಗೊಂಡೆ ತರ ಇರುತ್ತೆ. ಅದಕ್ಕೆ ಗೋಲಾಂಗೂಲ ಅಂತ ಕರೀತಾರೆ. ಕಟು ಸ್ವಭಾವ, ಅವುಗಳು ತೀಕ್ಷ್ಣ ಸ್ವಭಾವದವುಗಳೇ, ಸಿಕ್ಕಿದ್ರೆ ಸಿಗದ ಹಾಕ್ಬಿಡುವಂತವುಗಳು. ಕಟು ಸ್ವಭಾವ ಗೋಲಾಂಗೂಲ ಕೋಟ್ಯ. ಪೃಥಕ್ ಪೃಥಕ್, ಎಲ್ಲವೂ ಪ್ರತ್ಯೇಕ ಪ್ರತ್ಯೇಕವಾಗಿ, ಎಲ್ಲ ಕೋಟಿ ಸಂಖ್ಯೆ ಎಲ್ಲ ಸೇರಿ ಅಲ್ಲ. ಕರಡಿಗಳು ಕೋಟಿ ಸಂಖ್ಯೆಯಲ್ಲಿ, ಕೋಟಿ ಕೋಟಿ ಸಂಖ್ಯೆಯಲ್ಲಿ, ಗೋಲಾಂಗೂಲ ಕಪಿಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ, ಪ್ರತ್ಯೇಕ ಪ್ರತ್ಯೇಕವಾದ ಜಾಗಗಳಿಂದ ವಿಪಕ್ಷಾನ್, ವಿಪಕ್ಷಗಳನ್ನ, ಶತ್ರು ಪಕ್ಷದನ್ನ, ಭಂಗಂ ನಿನೀಶಂತಿ, ನಾಶವನ್ನ ಉಂಟು ಮಾಡುತ್ತಾ ಇವೆ ಅನ್ನುವ ಹಾಗೆ. ಅಂದ್ರೆ ನಾಶ ಮಾಡಲು ಬಯಸುವಂತಹ ಕಪಿಗಳು ಅಲ್ಲಿ ಕಂಡವು. ನಿನೀಶಂತಿ, ಪುರಾ ನಿನೀಶಂತಿ, ನಾಶ ಮಾಡಲು ಬಯಸಿದವು. ಹೇಗಿದ್ವು ಅಂತ ಹೇಳುವಾಗ ಪರ್ವತ ಸನ್ನಿಭಾಂಗ. ನಾನು ಹೇಳಿದ್ನಲ್ವಾ ಕಿಂಗ್ ಕಾಂಗ್ ತರ ಅಂತ, ಅದ್ ನೆನ್ಪು ಮಾಡ್ಕೊಂಡ್ರೆ ಆಯ್ತಷ್ಟೇ. ಪರ್ವತವೇ ಚಿಕ್ಕದಾಗಿ ಕಾಣಬೇಕು, ಅಂಥ ರೀತಿಯ ಅತ್ಯಂತ ದೊಡ್ಡ ಗಾತ್ರದ ಪರ್ವತ ಸನ್ನಿಭಾಂಗ, ಪರ್ವತದಂತಹ ಅತ್ಯಂತ ಎತ್ತರದ ಗಾತ್ರದ ಶರೀರವುಳ್ಳಂತಹ ಕಪಿಗಳು ರಕ್ಕಸರ ನಾಶವನ್ನ ಮಾಡಲು ಬಯಸುವಂತೆ ಕಾಣಿಸುತ್ತಿದ್ದವು. ಋಕ್ಷಾಹ ಪುಲ್ಲಿಂಗ ಪ್ರಥಮ ಬಹು, ಋಕ್ಷಾಹ ಚ ರುಕ್ಷಾಶ್ಚ ಶ್ಚುತ್ವ ಸಂಧಿ. ರೂಕ್ಷಾಹ ಪುಲ್ಲಿಂಗ ಪ್ರಥಮ ಬಹು, ಬಹುಕೋಟ್ಯಃ ಕೋಟಯಃ ಪುಲ್ಲಿಂಗ ಪ್ರಥಮ ಬಹು, ಗೋಲಾಂಗೂಲ ಕೋಟ್ಯಶ್ಚ ಕೋಟಿ ಸಂಖ್ಯಾಕಾಹ ಇತ್ಯರ್ಥಃ. ಅದು ಕೂಡ ಪ್ರಥಮ ಬಹು. ಕಟು ಸ್ವಭಾವಾಹ ಪ್ರಥಮ ಬಹು. ಪೃಥಕ್ ಪೃಥಕ್ ಅವ್ಯಯ, ಅಂದ್ರೆ ಜಾಂಬವಂತನ ಪರಿವಾರ. ಋಕ್ಷಾಹ ಅಂದ್ರೆ. ಇನ್ನು ಪರ್ವತ ಸನ್ನಿಭಾಂಗ, ಸನ್ನಿಭ ಅಂದ್ರೆ ಅದರಂತೆ ಇರುವಂತವುಗಳು ಅಂತ. ಪರ್ವತಸ್ಯ ಸನ್ನಿಭಾನಿ ಪರ್ವತ ಸನ್ನಿಭಾನಿ, ಪರ್ವತ ಸನ್ನಿಭಾನಿ ಅಂಗಾನಿ ಯಶಾಂ ಪರ್ವತ ಸನ್ನಿಭಾಂಗಾಹ ಪುಲ್ಲಿಂಗ ಪ್ರಥಮ ಬಹು. ಭಂಗಂ ದ್ವಿತೀಯ ಏಕ, ನಿನೀಶಂತಿ. ನಿನೀಶಂತಿ ಇಷು ಇಚ್ಛಾಯ, ಭಂಗವನ್ನು ತರುವುದಕ್ಕೆ ಬಯಸುವಂತವುಗಳು.
निनीशति निनीशतः निनीशन्ति लट् पुरा अव्यय विपक्षान् द्वितीया बहु ಮೇಘ ಅವ್ರು ಹೇಳಿ ವಿಶ್ವೇಶಿತು ಕಾರ್ಮುಕ ಬಾಣ पाणेः विश्वेशितुः कार्मुकबाणपाणे विश्वेशितुः कार्मुकबाणपाणे एकत्र पार्श्वे वरजोरराज एकत्र पार्श्वे वररोज वर एकत्र पार्श्वे वरजो रराज एकत्र पार्श्वे वर रजो रराज अन्यत्र चित्राङ्गदवान् गदावान् अन्यत्र चित्रां गदवान् अन्यत्र चित्रां गदवान् विभीषणः शत्रुविभीषणोऽभूत् विभीषण शत्रु विभीषणोऽभूत् विभीषण शत्रु विभीषणोऽभूत् ವಿಶ್ವೇಶಿತುಃ ಇಡೀ ವಿಶ್ವವನ್ನೇ ನಿಯಂತ್ರಣಕ್ಕೆ ತರಬಲ್ಲಂತಹ ಶ್ರೀರಾಮಚಂದ್ರನ ಕಾರ್ಮುಕ ಬಾಣ ಪಾಣೇ ಕಾರ್ಮುಕ ಮತ್ತು ಬಾಣ ಕಾರ್ಮುಕ ಅಂದ್ರೆ ಧನುಸು ಬಾಣ ಅಂದ್ರೆ ಬಾಣ ಶರ ಬಿಲ್ಲು ಬಾಣಗಳನ್ನ ಕೈಯಲ್ಲಿ ಹಿಡಿದ ಕಾರ್ಮುಕ ಬಾಣ ಪಾಣೇ ವಿಶ್ವೇಶಿತು ಏಕತ್ರ ಪಾರ್ಶ್ವೆ ಒಂದು ಭಾಗದಲ್ಲಿ ಅವರಜೋರ ರಾಜ ಲಕ್ಷ್ಮಣ ಹೊಳಿತಾ ಇದ್ದ ಲಕ್ಷ್ಮಣನು ಮೆರೀತಾ ಇದ್ದ ಅನ್ಯತ್ರ ಇನ್ನೊಂದು ಭಾಗದಲ್ಲಿ ಚಿತ್ರಾಂಗದಾವಾನ್ ಗದಾವಾನ್ ಅಂಗದ ಅಂದ್ರೆ ತೋಳ್ಬದ್ದಿ ಚಿತ್ರಂ ಒಂದು ವಿಚಿತ್ರವಾದ ಆಕೃತಿ ಅಥವಾ ವಿಚಿತ್ರವಾದ ಬಣ್ಣದಿಂದ ಕೂಡಿದ ಅಂಗದವನ್ನು ತೋಳಲ್ಲಿ ತೊಟ್ಟ ಚಿತ್ರಾಂಗದವಾನ್ ಗದಾವಾನ್ ಗದೆಯನ್ನು ಕೈಯಲ್ಲಿ ಹಿಡಿದಿರುವ ವಿಭೀಷಣನು ಶತ್ರು ವಿಭೀಷಣೋಭೂತ್ ಶತ್ರುವಿಗೆ ಭಯ ಹುಟ್ಟಿಸುವಂತಹ ರೀತಿಯಲ್ಲಿ ಭಯಗೊಳಿಸುವ ರೀತಿಯಲ್ಲಿ ನಿಂತ ಒಂದ್ ಕಡೆಯಿಂದ ಸುಗ್ರೀವ ಇದ್ದ ರಾಮ ಲಕ್ಷ್ಮಣರ ಒಂದು ಭಾಗದಲ್ಲಿ ವಿಭೀಷಣ ಇದ್ದ ಹೀಗೆ ಸೇನೆಗೆ ಸಹಾಯಕ್ಕಾಗಿ ಎಲ್ರೂ ಒಂದೊಂದು ದಿಕ್ಕಲ್ಲಿ ನಿಂತು ಯುದ್ಧಕ್ಕಾಗಿ ತಮ್ಮ ಸೇವೆಯನ್ನ ಸಲ್ಲಿಸುವುದಕ್ಕಾಗಿ ನಿಂತಿದ್ದಾರೆ ಅನ್ನೋದನ್ನ ಸೂಚಿಸಿದ್ರು ವಿಶ್ವೇಶಿತೃ ಅಂತ ಶಬ್ದ ವಿಶ್ವೇಶಿತಾರೋ ವಿಶ್ವೇಶಿತಾರಃ ಈಶಿತ ಅಂತ ಶಬ್ದ ಅದು ವಿಶ್ವಸ್ಯ ಈಶಿತ ಅಂದ್ರೆ ನೋಡಿಕೊಳ್ಳುವವನು ನಡೆಸುವವನು ಅದರ ಷಷ್ಠಿ ವಿಭಕ್ತಿ ಏಕವಚನ ವಿಶ್ವೇಶಿತು ಕಾರ್ಮುಕ ಬಾಣ ಪಾಣೇ ಕಾರ್ಮುಕಂಚ ಬಾಣಶ್ಚ ಕಾರ್ಮುಕ ಬಾಣೌ ಪಾಣ್ಯೋ ಯಸ್ಯ ಸಹ ಪಾಣಿಗಳ ಎರಡು ಪಾಣಿಗಳಲ್ಲಿ ಪಾಣ್ಯೋ ಯಸ್ಯ ಸಹ ಕಾರ್ಮುಕ ಬಾಣ ಪಾಣಿ ಷಷ್ಠಿ ವಿಭಕ್ತಿ ಏಕವಚನ ಬಾಣ ಪಾಣೇ ಏಕತ್ರ ಅವ್ಯಯ ಪಾರ್ಶ್ವೇ ಸಪ್ತಮಿ ಏಕ ಅವರಜಃ ಪುಲ್ಲಿಂಗ ಪ್ರಥಮ ಏಕ ನ ವರಃ ಅವರಃ ಅವರತ್ವೇನ ಜಾಯತೆ ಇತಿ ಅವರಜಃ ಲಕ್ಷ್ಮಣ ತಮ್ಮ ಅಂತ ಅರ್ಥ ರರಾಜ ರಾಜೃದೀಪ್ತೌ ಲಿಟ್
ಅನ್ಯತ್ರ ಅವ್ಯಯ ಚಿತ್ರಂ ಅಂಗದಂ ಅಸ್ಯ ಅಸ್ತಿ ಇತಿ ಚಿತ್ರಾಂಗದಃ ಅಂಗದಂ ಅಸ್ಯ ಅಸ್ತಿ ಇತಿ ಚಿತ್ರಾಂಗದವಾನ್ ಗದಾ ಅಸ್ಯ ಅಸ್ತಿ ಇತಿ ಗದಾವಾನ್ ಪುಲ್ಲಿಂಗ ಪ್ರಥಮ ಏಕ ವಿಭೀಷಣಃ ಶತ್ರುವಿಭೀಷಣಃ ಶತ್ರೋಃ ವಿಭೀಷಣಃ ಪುಲ್ಲಿಂಗ ಪ್ರಥಮ ಏಕ ಅಭೂತ್ ಲುಂಗ್ ಪ್ರಥಮ ಏಕ. ಮುಂದೆ ದೀಪ ಅವ್ರು ಹೇಳಿ. ದಂತಾನ್ನಕಾನ್ दन्तान्नकान् दन्तान्नकान् ಅಪ್ಯಶನಿ ಪ್ರಕಾಶಾನ್ अप्यशनि निप्रकाशान् अप्यशनिप्रकाशान् ಪ್ರಕಾಶಯಂತ प्रकाशयन्त प्रकाशयन्त ಪ್ರತಿಘಾರುಣಾಕ್ಷಾಃ प्रतिघारुणाक्षाः ತುಚ್ಛೇತರಂ तुच्छेतरं पुच्छमथो क्षिपन्तम् उच्चमतो क्षिपन्तं तिर्यन्निरैक्षन्त तिर्यन्निरीक्षन्त रिपून् कपीन्द्राः रिपून् कपीन्द्राः अथ आ बಳಿಕ ಕಪೀಂದ್ರಾः ಅಶನಿ ಪ್ರಕಾಶಾಃ ತಾನ್ ಅಶನಿಯಂತೆ ವಜ್ರದಂತೆ ಪ್ರಕಾಶಮಾನರಾದವರು ಪ್ರಕಾಶದಿಂದ ಕೂಡಿದ ದಂತಾನ್ ತಮ್ಮ ವಜ್ರಾಯುಧದಂತೆ ಹೊಳಪುಳ್ಳಂತಹ ಹಲ್ಲುಗಳನ್ನು ಪ್ರಕಾಶಯಂತಹ ತೋರಿಸುತ್ತಾ ಪ್ರತಿಘಾರುಣಾಕ್ಷಾಹ ಪ್ರತಿಘಾ ಅಂದ್ರೆ ಕೋಪ ಎದುರುಗಡೆ ಇದ್ದವರನ್ನ ಕೊಲ್ಲಬೇಕು ಅನ್ನುವ ಹಲ್ಲು ಕಟಿಯುವ ಹೊತ್ತಿಗೆ ಉಂಟಾಗುವ ಭಾವ ಪ್ರತಿಘಾ ಕೋಪದಿಂದ ಕೆಂಪಾದ ಕಂಗಳುಳ್ಳಂತಹ ರಕ್ಕಸರು ಕಪಿಗಳು ಪ್ರತಿಘಾರುಣಾಕ್ಷಾಹ ಕಪಯಃ ನಖಾನ್ ಅಶನಿ ಪ್ರಕಾಶಾನ್ ದಂತಾನ್ ಪ್ರಕಾಶಯಂತಹ ಹಲ್ಲು ಮತ್ತು ಉಗುರುಗಳನ್ನ ಅದೇ ಅವರಿಗೆ ಆಯುಧ. ಕಪಿಗಳ ಅತ್ಯಂತ ಬೆಲೆ ಬಾಳುವ ಆಯುಧ ಅಂದ್ರೆ ಉಗುರು ಮತ್ತು ಹಲ್ಲು. ಅದರಲ್ಲೇ ಶತ್ರುಗಳನ್ನ ಅವರು ಚೆನ್ನಾಗಿ ನ್ಯಾಚುರಲ್ ಆದ ಆಯುಧ ಮತ್ತು ಅದಕ್ಕಾಗಿ ಪ್ರತ್ಯೇಕ ಅವರು ಖರ್ಚು ಮಾಡಬೇಕಾದ್ದು ಇಲ್ಲ. ಪ್ರಾಕೃತಿಕವಾಗಿ ದೇವರೇ ಚೆನ್ನಾಗಿ ಕೊಟ್ಟಿರ್ತಾರೆ ಹಲ್ಲನ್ನ, ಒಳ್ಳೆ ಉಗುರು ಇರುತ್ತೆ. ಅಂತಹ ತೀಕ್ಷ್ಣವಾದ ಹಲ್ಲುಗಳು ಮತ್ತು ಉಗುರುಗಳುಳ್ಳ ಕಪಿಗಳು ತುಚ್ಛೇತರಂ ತುಚ್ಛ ಅಂದ್ರೆ ಅತ್ಯಂತ ಚಿಕ್ಕದು ಅಂತ ಅರ್ಥ, ಚಿಕ್ಕದಲ್ಲದ ಅತಿ ಸ್ಥೂಲವಾದ ಅಂತ ಅರ್ಥ. ಅತ್ಯಂತ ಉದ್ದವಾದ ಪುಚ್ಛವನ್ನು ಉತ್ಕ್ಷಿಪಂತಂ ಮೇಲಕ್ಕೆ ಎಸೆಯುತ್ತಾ ರಿಪೂನ್ ಕಪೀಂದ್ರಾಹ ತಿರ್ಯಂಗ್ ನಿರೈಕ್ಷಂತ ಅಂದ್ರೆ ಶತ್ರುಗಳನ್ನು ಎದುರಿಸಲಿಕ್ಕೆ ಅವರು ತೋರಿದ ಒಂದು ಯುದ್ಧದ ಪೂರ್ವ ಪರಿಕ್ರಮ. ಶತ್ರುಗಳನ್ನು ಎದುರಿಸುವುದು ಹಾಗೆ ಅಲ್ವಾ, ಕ್ರೂರವಾದ ಹಲ್ಲನ್ನ ಹೀಗೆ ಬಿಚ್ಚಿ ತೋರಿಸುವುದು, ಉಗುರುಗಳನ್ನ ನೆಲಕ್ಕೆ ಪರಚಿಕೊಳ್ತಾ ಮಣ್ಣನ್ನ ಕೆರೆಯುವುದು, ಬಾಲವನ್ನ ನೆಲಕ್ಕೆ ಬಡಿತಾ ಅಥವಾ ಮೇಲಕ್ಕೆ ಎತ್ತಿ ಯುದ್ಧಕ್ಕೆ ಒಂದು ಸಿದ್ಧತೆ ಮಾಡುವಾಗ ಅವುಗಳ ಆಕ್ರೋಶವನ್ನ ತೋರಿಸುವುದು, ಅದನ್ನ ಬಡಿದು ತಾವೇ ಒಂದು ಸರ್ತಿ ಮರಕ್ಕೆ ಅಥವಾ ನೆಲದಿಂದ ಮೇಲಕ್ಕೆ ಹಾರಿದ ತಮ್ಮ ಕೋಪವನ್ನ ಪ್ರಕಟಿಸುವುದು, ಇದೆಲ್ಲವನ್ನು ಕೂಡ ಮಾಡ್ತಾ ಕಪಿಗಳನ್ನ ನೋಡತೊಡಗಿದರು. ರಿಪೂನ್ ತಿರಿಯಂಗ್ ಅಂದ್ರೆ ಇವುಗಳು ಹೋಗಿ ಕೋಟೆಯ ಮೇಲೆ
ಮಹಡಿಗಳ ಮೇಲೆ, ಮನೆಗಳ ಉಪ್ಪರಿಗೆಯ ಮೇಲೆ ಎಲ್ಲ ಕೂತಿದ್ದಾವೆ. ಆದ್ರಿಂದ ಅಲ್ಲಿಂದ ರಾಕ್ಷಸರನ್ನು ನೋಡತೊಡಗಿದರು. ತಿರಿಯಂಗ್ ನಿರೈಕ್ಷಂತ. ಏವಂ ಕಪಯಃ ಸ್ವದಂತಾನ್ ನಖಾಂಶ್ಚ ಪ್ರಕಾಶಯಂತಃ ಕೋಪೇನ ರಕ್ತಾಕ್ಷಾಃ ಸ್ವಲಂಬಂ ಪುಚ್ಛಂ ಉಪರಿಕೃತ್ಯ ರಾಕ್ಷಸಾನ್ ದದೃಶುಃ. ರಾಕ್ಷಸಾನ್ ಕೋಪೇನ ದೃಷ್ಟವಂತಃ. ದಂತಾನ್, ನಖಾನ್, ಶನಿ ಪ್ರಕಾಶಾನ್ ಎಲ್ಲವೂ ಕೂಡ ದ್ವಿತೀಯ ಬಹು ಪುಲ್ಲಿಂಗ. ಅಪಿ ಅವ್ಯಯ. ಅಶನೇಃ ಪ್ರಕಾಶಃ, ಅಶನಿ ಪ್ರಕಾಶಃ, ಅಶನೇಃ ಪ್ರಕಾಶ ಇವ, ಅಶನಿ ಪ್ರಕಾಶಃ ಪ್ರಕಾಶದಂತೆ. ಅಶನೇಃ ಪ್ರಕಾಶ ಇವ ಏಷಾಂ ಪ್ರಕಾಶಃ ಏಷಾಂತೆ. ವಜ್ರಾಯುಧದ ಬೆಳಕಿನಂತೆ ಬೆಳಕುಳ್ಳ ವಸ್ತು ಯಾವುದೋ, ಹಲ್ಲುಗಳು ಅಥವಾ ಉಗುರುಗಳು ಅವು. ಅಶನೇಃ ಪ್ರಕಾಶ ಇವ ಪ್ರಕಾಶಃ ಏಷಾಂತೆ. ಅದು ದಂತಕ್ಕೂ ವಿಶೇಷಣ, ನಖಕ್ಕೂ ವಿಶೇಷಣ. ಅದು ಕೂಡ ಪುಲ್ಲಿಂಗ ಪ್ರಥಮ ಬಹು. ಪ್ರಕಾಶಾನ್ ಪ್ರಕಾಶಯಂತಹ, ತೋರಿಸಲ್ಪಡುತ್ತಾ. ಪ್ರಕಾಶಯನ್, ಪ್ರಕಾಶಯಂತೋ, ಪ್ರಕಾಶಯಂತಹ. ಪುಲ್ಲಿಂಗ ಪ್ರಥಮ ಬಹು. ಶತ್ರು ಪ್ರತ್ಯಯಾಂತವಾದ ಶಬ್ದ. ಪ್ರತಿಘೇನ ಅರುಣಾನಿ ಅಕ್ಷೀಣಿ ಏಷಾಂತೆ. ಕೋಪದಿಂದ ಕೆಂಪಾದ ಕಂಗಳು ಯಾರಿಗಿದೆಯೋ ಅವರು. ತುಚ್ಛಾತ್ ಇತರಂ ತುಚ್ಛೇತರಂ. ಪುಚ್ಛವನ್ನು ದ್ವಿತೀಯ ಏಕ. ತುಚ್ಛೇತರಂ ಪುಚ್ಛಂ. ಉತ್ಕ್ಷಿಪಂತಹ, ಉತ್ಕ್ಷಿಪನ್, ಉತ್ಕ್ಷಿಪಂತೌ, ಉತ್ಕ್ಷಿಪಂತಹ ಮೇಲಕ್ಕೆ ಎಸೆದ ಅಥವಾ ಮೇಲಕ್ಕೆ ಇರಿಸಿದ. ಕ್ಷಿಪು ನಿರಸನೆ ಧಾತುವಿನ ಶತ್ರು ಪ್ರತ್ಯಯಾಂತ ವರ್ತಮ ವ್ಯಕ್ತಿ ಬಹುವಚನ. ತಿರಿಯಂಗ್ ಕೆಳಮುಖವಾಗಿ. ಅವ್ಯಯ. ನಿರೈಕ್ಷಂತ ಈಕ್ಷದರ್ಶನೆ. ಲಂಗ್ ಪ್ರಥಮ. ಲಂಗ್ ಪ್ರಥಮ ಬಹು. ರಿಪೂನ್ ದ್ವಿತೀಯ ಬಹು. ಕಪೀಂದ್ರಾಹ, ಕಪೀನಾಮೀಂದ್ರಾಹ ಪುಲ್ಲಿಂಗ ಪ್ರಥಮ ಬಹು. ಮುಂದಿನ ಶ್ಲೋಕ ಓದ್ಬಿಡೋಣ. ಸುಧಾ ಅವ್ರು ಹೇಳಿ. ಯಂತ್ರಾಣ್ಯಕೃಂತನ್ ಪರಿಖಾ ಅಪೂರಯನ್. यन्त्राण्यकृन्तन् परिखा अपूरयन्. यन्त्राण्यकृन्तन् परिखा अपूरयन्. ವಪ್ರಾಣ್ಯಭಿಂದಂಶ್ಚ ವನಾನ್ಯಖಂಡಯನ್. वप्राण्यभिन्दंश्च वनान्यखण्डयन्. वप्राण्यभिन्दंश्च वनान्यखण्डयन्. ಪ್ರಾಸಾದಮಾಲಾ ಸಕಲಾ ಅಸಾದಯನ್. प्रासादमाला सकला असादयन्. प्रासादमाला सकला असादयन्. ಯುದ್ಧೋದ್ಧತಾ ಕೋಸಲನಾಥ ಕಿಂಕರಾಃ. युद्धोद्धता कोसलनाथ किङ्कराः. युद्धोद्धता कोसलनाथ किङ्कराः. ಶ್ರೀ ಹರಿಪ್ರಿಯತಾನ್ ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ಭಾಗವತ ಇಲ್ಲ. ನಾಳೆ ಮತ್ತೆ ಮುಂದಿನ ರಾಮಾಯಣದ ಭಾಗ ನೋಡೋಣ. ಶ್ರೀ ಹರಿಪ್ರಿಯತಾನ್ ಕೃಷ್ಣಾರ್ಪಣಮಸ್ತು.